ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಅಳಿವಿನಂಚಿನಲ್ಲಿರುವ ಮರಕರಗಲ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೇನೆ. ನೋಡಿ, ಈಗ ನೀವು ನೋಡ್ತಾ ಇರುವುದು ಇದು ಉಷ್ಣವಲಯದಲ್ಲಿ, ಅಂದರೆ ಸ್ವಲ್ಪ ನಮ್ಮ ಅಂಕೋಲ, ಕಾರವಾರ ಈ ಕಡೆ ಮರಗಳ ಮೇಲೆ ಕಾಣುವಂಥ ಮರಕರಗಲ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದೇ ರೀತಿಯಲ್ಲಿ ಈ ಕರಗಲಕಾಯಿಯನ್ನು ನೋಡಬಹುದು. ಇದನ್ನು ನಾವು ನೋಡಬೇಕಂದ್ರೆ ಮಲೆನಾಡಿನ ತಂಪು ಪ್ರದೇಶದಲ್ಲಿ ಕಾಣ್ತೇವೆ. ಇದನ್ನು ಹುಡುಕ ಹೊರಟಿದ್ದು ಯಲ್ಲಾಪುರ ಕಡೆಯಲ್ಲಿ. ಹೋಗುವ ಮಾರ್ಗದಲ್ಲಿ ಕಂಡ ಈ ಮರಕರಗಲವನ್ನು ನಾನು ಕೊಯ್ದು ಮನೆಗೆ ತಂದಿದ್ದೇನೆ. ಇದು ಎಲ್ಲಿ ನೀರು ಹೆಚ್ಚಿರುತ್ತದೆಯೋ ಆ ಪ್ರದೇಶದ ಮರಗಳಲ್ಲಿ ಹೆಚ್ಚಿನದಾಗಿ ಕಾಣಬಹುದು. ಈ ಮರಕರಗಲವನ್ನು ಆರೋಗ್ಯದಲ್ಲಿ ನಾವು ಬಳಸಿಕೊಳ್ಳಬಹುದು. ಇದನ್ನು ದೋಸೆ ಬಾಳೆಕಾಯಿ ಅಂತಲೂ ಕರೀತಾರೆ. ದೋಸೆಯಲ್ಲಿ ಉದ್ದಿನ ಬೇಳೆ ಇದರ ಬದಲಾಗಿ ಈ ಕಾಯಿಯನ್ನು ಬಳಸ್ತಾರೆ. ಕೆಲಸಕ್ಕಾಗಿ ವಲಸೆ ಬಂದ ಹಾಲಕ್ಕಿ ಒಕ್ಕಲಿಗರು ಈ ಕಾಯಿಯನ್ನು ಹೆಚ್ಚಾಗಿ ಬಳಸ್ತಿದ್ರು. ಆದರೆ ಇವತ್ತು ಇದು ಅಳಿವಿನಂಚಿನಲ್ಲಿದೆ. ಇದನ್ನು ನಾವು ಸಂರಕ್ಷಿಸಬೇಕಾಗಿದೆ. ಈ ಕಾಯಿಯಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನವಿದೆ. ನಾರಿನಂಶವನ್ನು ಹೊಂದಿರುವ ಈ ಕಾಯಿ ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾದ ಕಾಯಿಯಾಗಿದೆ. ಈ ಕಾಯಿಯನ್ನು ಜಜ್ಜಿ ಅಥವಾ ಸಣ್ಣಗೆ ಕೊಚ್ಚಿ ನೀರಿನಲ್ಲಿ ಕುದಿಸಿ ಇದಕ್ಕೆ ಬೆಲ್ಲವನ್ನು ಹಾಕಿ ಕುಡಿದರೆ ಕೆಮ್ಮು ಕೂಡ ಕಡಿಮೆಯಾಗುತ್ತದೆ. ಇದು ಆರೋಗ್ಯಕ್ಕೆ ತುಂಬ ತಂಪು.